ಎಲ್ಲ ಆತ್ಮಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು. ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಕಗ್ಗ ಸಪ್ತಾಹದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರಪ್ರಥಮವಾಗಿ ನಮ್ಮ ಪರಮ ಪೂಜ್ಯ ಡಿ.ವಿ. ಗುಂಡಪ್ಪನವರ ಚರಣಾರವಿಂದಕ್ಕೆ ವಂದಿಸುತ್ತಾ, ಇಂದು ನಾನು ಹೇಳುತ್ತಿರುವ ಒಂದು ಮುಕ್ತಕ ಇದು ಬಹಳ ಒಂದು ಪ್ರಚಲಿತವಾಗಿರುವಂಥದ್ದು. ತುಂಬ ಜನ ಇದನ್ನು ಅವರದ್ದೇ ಆದಂಥ ವಿಶಿಷ್ಟವಾದಂಥ ಶೈಲಿನಲ್ಲಿ ವಿವರಿಸಿದ್ದಾರೆ. ಈ ಮುಕ್ತಕದ ಒಂದು ಸಂಖ್ಯೆ 701. ಡಿ.ವಿ. ಜಿಯವರು ಈ ಮುಕ್ತಕದ ಮುಖಾಂತರ ಹೇಗಿರಬೇಕು ನಾವು ಈ ಜಗತ್ತಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲಿ. ವರಯೋಗ ಸೂತ್ರವಿದು ಮಂಕುತಿಮ್ಮ, ವರಯೋಗ ಸೂತ್ರವಿದು ಮಂಕುತಿಮ್ಮ, ಮಂಕುತಿಮ್ಮ. ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ. ಫ್ರೆಂಡ್ಸ್, ಇದು ಒಂದು ಮುಕ್ತಕದ ಮುಖಾಂತರ ಡಿ.ವಿ. ಜಿಯವರು ನಮಗೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತಾರೆ. ಎರಡು ಕೋಣೆಯ ನೀನ್ ಮಾಡು ಮನದಾಲಯದಿ ಅಂತ ಹೇಳ್ತಾರೆ. ಅಂದರೆ ಎರಡು ಪ್ರಪಂಚ ಇದೆ ಫ್ರೆಂಡ್ಸ್. ಒಂದು ಹೊರ ಪ್ರಪಂಚ, ಮತ್ತೊಂದು ಒಳ ಪ್ರಪಂಚ. ಹೊರ ಪ್ರಪಂಚ ವಿಷಯ ವಸ್ತುಗಳ ಹೊರ ಪ್ರಪಂಚ, ನಾವಲ್ಲಿ ಹೋಗಲೇಬೇಕು, ನಮ್ಮ ಧರ್ಮ ಮಾಡಲೇಬೇಕು, ಅದರಿಂದ ನಮಗೆ ಮುಕ್ತಿ ಇಲ್ಲ. ನಮಗೆ ನಮ್ಮದೇ ಆದಂಥ ಒಂದು ಪಾತ್ರ ನಿರ್ವಹಿಸಬೇಕಾಗತ್ತೆ. ತಾಯಿಯಾಗಿ ಒಂದು ತಾಯಿಯ ಪಾತ್ರ, ಸಮಾಜಕ್ಕೆ ನಮ್ಮದೇ ಆದಂಥ ಒಂದಷ್ಟು ಹೊಣೆ ಕರ್ತವ್ಯಗಳಿದೆ, ಅದರ ಒಂದು ಪಾತ್ರ ನಿರ್ವಹಿಸಬೇಕಾಗತ್ತೆ. ಹಾಗೆಯೇ ನಾವು ಒಂದು ವೃತ್ತಿಯಲ್ಲಿದ್ದರೆ ಅದಕ್ಕೆ ಸರಿಯಾಗಿ ಒಂದು ಪಾತ್ರ ನಿರ್ವಹಿಸಬೇಕಾಗತ್ತೆ. ಅದು ಯಾವುದರಿಂದನೂ ನಾವು ಬಿಡುಗಡೆ ಇಲ್ಲ, ನಮಗೆ ಮಾಡಲೇಬೇಕು. ನಿಯಮಿತವಾಗಿ ನಾವು ಒಂದಲ್ಲ ಒಂದೊಂದು ಕೆಲಸಗಳನ್ನ ನಾವು ಮಾಡ್ತಾನೆ ಇರ್ತೀವಿ, ಮಾಡಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿ ಡಿ.ವಿ. ಜಿಯವರು ಏನು ಹೇಳ್ತಾರೆ, ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ. ನಿನ್ನ ಮನಸ್ಸಿನ ಒಂದು ಆಲಯದಲ್ಲಿ, ನಿನ್ನ ಮನಸ್ಸು ಅನ್ನುವಂಥ ಒಂದು ಮನೆಯಲ್ಲಿ ಎರಡು ಕೋಣೆಯನ್ನು ಮಾಡು ನೀನು. ಸೊ ಹೊರ ಕೋಣೆಯಲ್ಲೂ ಕೂಡ ಹೋಗಿ, ಹೊರಗೆ ಹೋಗಿ, ಮನೆಯಿಂದ ಮನಸ್ಸಿನಿಂದ ಹೊರಗಡೆ ಹೋಗಿ ಆ ಲೋಕದ ಆಟಗಳನ್ನು ಆಡು. ಅಲ್ಲಿ ಏನೇನು ನಿನ್ನ ಪಾತ್ರ ಬೇಕೋ ಅದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸು. ಹೊರ ಕೋಣೆಯಲ್ಲಿ ಆಟಗಳನ್ನು ಆಡು, ಲೋಕದ ಆಟಗಳನ್ನು ಆಡು ಅಂತ ಹೇಳ್ತಾರೆ. ಏನೇನು ಲೋಕದ ಆಟ? ನಮ್ಮ ಪಾತ್ರ ಇರುತ್ತಲ್ಲ, ಅಲ್ಲಿ ಯಾವುದರಿಂದನೂ ಕೂಡ ವಂಚಿತರಾಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಒಂದು ವೃತ್ತಿನಲ್ಲಿ ನಾವು ಈಗ ಉದಾಹರಣೆಗೆ ಒಂದು ಶಿಕ್ಷಕ ವೃತ್ತಿಯಲ್ಲಿದ್ದರೆ ಆ ಶಿಕ್ಷಕ ಧರ್ಮವನ್ನು ಪಾಲಿಸಲೇಬೇಕಾಗತ್ತೆ. ಅದಕ್ಕೆ ಸರಿಯಾದಂಥ ನಿರ್ಧಾರಗಳನ್ನ ತಗೊಳ್ಳೇಬೇಕಾಗತ್ತೆ. ಅದೇ ಬೇರೆ ಗೃಹಿಣಿಯಾಗಿದ್ದರೆ ಗೃಹಿಣಿಯ ಏನೇನು ಕರ್ತವ್ಯಗಳಿರುತ್ತೋ ಅಲ್ಲೆಲ್ಲದೂ ನಮಗೆ ಬಂದೇ ಬರುತ್ತೆ. ಎಲ್ಲ ರೀತಿ ಒತ್ತಡಗಳು ಬಂದೇ ಬರುತ್ತೆ, ಎಲ್ಲ ರೀತಿಯಾದಂಥ ಆಮಿಷಗಳು ಬಂದೇ ಬರುತ್ತೆ. ಅದಕ್ಕೆ ಸರಿಯಾಗಿ ನಾವು ವ್ಯವಹರಿಸಲೇಬೇಕಾಗತ್ತೆ. ಎಲ್ಲಿ ನಾವು ಮಾತಾಡಬೇಕು ಅಲ್ಲಿ ಮಾತಾಡಬೇಕಾಗತ್ತೆ, ಎಲ್ಲಿ ಮೌನವಾಗಿರಬೇಕೋ ನಾವು ಮೌನವಾಗಿರಲೇಬೇಕಾಗತ್ತೆ. ಈ ಲೋಕ ಒಂದು ಆಟ ಅಂಥೇಳಿ, ಆಟದಲ್ಲಿ ಗೆಲ್ಲುವುದಕ್ಕೆ ಏನೇನು ಮಾಡಬೇಕೋ ಎಲ್ಲದನ್ನು ನಾವು ನಮ್ಮ ಪಾತ್ರದಲ್ಲಿ ನಿರ್ವಹಿಸಲೇಬೇಕಾಗತ್ತೆ. ಅದ್ರ ಜೊತೆಗೆ
ನಿನ್ನ ಏಳಿಗೆ ಎಲ್ಲಿದೆ ಅಂದರೆ ನಿನ್ನ ಒಳಕೋಣೆಯಲ್ಲೂ ಇದೆ. 2 ಕೋಣೆ ಮಾಡು ಅಂತ ಹೇಳಿದಾರಲ್ಲ, ಒಂದು ಒಳಗಡೆ ಕೋಣೆ ಇದೆ. ಆ ಒಳ ಕೋಣೆಯಲ್ಲಿ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ಅಂತಾರೆ. ಆ ಒಳಗಿನ ಒಂದು ಕೋಣೆಗೆ ನೀನು ಅಂತರಂಗದ ಒಂದು ಕೋಣೆ, ಅದು ಪದೇ ಪದೇ ನೀನು ಹೋಗಬೇಕಾಗತ್ತೆ ಅಲ್ಲಿಗೆ. ಅಲ್ಲಿ ನೀನು ಮಾತಿಂದ ಹೋಗೋಕ್ಕಾಗಲ್ಲ. ಹೊರ ಕೋಣೆಗೆ ಹೋಗಬೇಕು ಅಂದರೆ ಮಾತು ಬೇಕಾಗತ್ತೆ. ಆದರೆ ಒಳ ಕೋಣೆಗೆ ಅಲ್ಲಿ ಬೇಕಾಗೋದೇನು? ಅಂತರಂಗಿಕ ಮೌನ ಮಾತ್ರ. ಮೌನದಿಂದ ಒಳಗಡೆ ಹೋಗು. ಆ ಒಳ ಕೋಣೆಯಲ್ಲಿ ಮೌನದಿಂದ ವಿರಮಿಸು ಅಂತ ಹೇಳ್ತಾರೆ. ಆ ಮೌನದಿಂದ ನಾವಿದ್ದಾಗಷ್ಟೇ ಆ ಒಳಗೆ ಇರುವಂತಹ ಒಂದು ಪರಮಾತ್ಮನ ಒಂದು ದರ್ಶನ ಆಗುತ್ತೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಒಂದು ಧರ್ಮ ಕರ್ಮಗಳು ನಮಗೆ ಗೊತ್ತಾಗೋದು ಯಾವಾಗ? ನಾವು ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ನಾವು ಬರೀ ಹೊರ ಪ್ರಪಂಚದಲ್ಲಿದ್ದರೆ ಯಾವ್ದು ಸರಿ ಮಾಡ್ತಿದ್ದೀವಿ, ಯಾವ್ದು ಸರಿ ಮಾಡ್ತಿಲ್ಲ, ಹೆಂಗೆ ಹೋಗಬೇಕು, ಏನು ಮಾಡಬೇಕು, ಯಾವುದರ ಒಂದು ಅರಿವು ನಮಗಾಗೋದಿಲ್ಲ. ಅದೇ ಒಳ ಕೋಣೆಗೆ ಹೋದಾಗ ನಮಗೆಲ್ಲದ್ರದ್ದು ಸ್ವರೂಪ ದರ್ಶನ ಆಗತ್ತೆ. ಏನು ಅಂಥೇಳಿ, ಹೆಂಗಿರಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು, ಎಲ್ಲದು ಗೊತ್ತಾಗುತ್ತೆ. ನೀವು ಒಳ ಕೋಣೆಯಲ್ಲಿ ಹೋಗಿ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ ಅಂತ ಹೇಳ್ತಾರೆ. ಆ ಒಳಗಿನ ಮನೆಗೆ ಹೋಗಿ ನೀನು ಶಾಂತಿಯಿಂದ ಮೌನದಿಂದ ಅಲ್ಲಿ ವಿರಮಿಸು, ವಿಶ್ರಾಂತಿ ತಗೋ. ಆಗ ಏನಾಗುತ್ತೆ ಅಂದರೆ ಒಳಗಿನ ಒಂದು ಪರಮಾತ್ಮನ ಒಂದು ದರ್ಶನ ಆಗುತ್ತೆ. ಈ ಕೆಲಸ ಮಾಡಬೇಕು, ಹೊರಗಡೆ ಹೋಗಿ ಕಾರ್ಯನೂ ನಿರ್ವಹಿಸಬೇಕು, ಒಳಗಡೆ ಬಂದು ಒಳಗಿನ ಕಾರ್ಯಕ್ಕೂ ನೀನು ಅಷ್ಟೇ ಮಹತ್ವ ಕೊಡಬೇಕು. ಇದನ್ನೇನಂತಾರೆ? ವರಯೋಗ ಸೂತ್ರವಿದು ಅಂತ ಹೇಳ್ತಾರೆ. ಈ ಒಂದು ಕಲೆನ ನೀನು ಕಲ್ತ್ಕೊಂಡೆ ಹೊರಗಡೆ ಜಗತ್ತಿನಲ್ಲಿ ಹೆಂಗಿರಬೇಕು, ಒಳ ಜಗತ್ತಿನಲ್ಲಿ ಬಂದು ಹೇಗಿರಬೇಕು, ಅದಕ್ಕೂ ಇದಕ್ಕೂ ಹೇಗೆ ನಾವು ಸಂಯೋಜಿಸುವಂಥದ್ದು, ಹೇಗೆ ಸಂಯೋಗ ಅದರದ್ದು, ಇದು ಒಂದು ಕಲೆ. ಇದು ಹೊರಗೆ ಹೇಗೆ ವ್ಯವಹರಿಸಬೇಕು, ಹಾಗೆ ಒಳಗೂ ಕೂಡ ಹೇಗೆ ಬಂದು ವಿರಮಿಸಬೇಕು. ಹೊರಗೆ ಆಗಿರುವಂಥ ಯಾವ ಘಟನೆಗಳು ಯಾವುದೂ ಕೂಡ ನಮ್ಮ ಒಳ ಮನಸ್ಸಿನಲ್ಲಿ ವಿಚಲಿತ ಮಾಡಬಾರ್ದು ನಮ್ಮನ್ನು. ಆ ಒಳಗೆ ನಮಗೆ ಬೇಕಾಗಿರೋದು ಅಂತರಂಗಿಕವಾದಂಥ ಶಾಂತಿ. ಅದನ್ನು ನಾವು ಹೇಗೆ ಗಳಿಸ್ತೀವಿ? ಮೌನದಿಂದ ಗಳಿಸ್ತೀವಿ. ಬಟ್ ಹೊರಗೆ ಆಗಿರುವಂತಹ ಘಟನೆಗಳನ್ನು, ಹೊರಗೆ ಆಗಿರುವಂಥ ಏನು ಅನುಭವಕ್ಕೆ ಬಂದಿರ್ಬೋದು, ಆ ಅನುಭವಗಳನ್ನು ಒಳ ಮನಸ್ಸಿಗೆ ತಗೊಬಂದು ಆ ಒಳ ಮನಸ್ಸಿನಲ್ಲಿ ಕೊರಗ್ತಾ ಇದ್ದರೆ, ಚಿಂತೆ ಮಾಡ್ತಾ ಇದ್ದರೆ, ತಾಕಲಾಟದಲ್ಲಿದ್ದರೆ ಅದಕ್ಕೂ ಒಳ ಜಗತ್ತಿಗೂ ಹೊರ ಜಗತ್ತಿಗೂ ಏನೂ ವ್ಯತ್ಯಾಸ ಇಲ್ಲ. ಅದೇ ಒಳ ಜಗತ್ತಿನಲ್ಲಿ ಕಂಪ್ಲೀಟಾಗಿ ಹೊರ ಜಗತ್ತಿನ ಯಾವುದೇ ಒಂದು ಸಂಪರ್ಕ ಇಲ್ಲದೇ ಇರೋ ಥರ ಒಳ ಜಗತ್ತನ್ನು ನಾವು ಮೌನದಿಂದ ಕಾಪಾಡ್ಕೋಬೇಕು, ಶಾಂತಿಯಿಂದ ಕಾಪಾಡ್ಕೋಬೇಕು. ಸೊ ಈ ಎರಡನ್ನೂ ಕೂಡ ನಿನಗೆ ಅದರ ಒಂದು ಕಲೆ ಕಲ್ತ್ಕೊಂಡೆ ಅಂತಾದರೆ, ನಮಗದರ ಒಂದು ಅರಿವು ಸಿಕ್ತು ಅಂತಾದರೆ, ವರಯೋಗ ಸೂತ್ರ ಇದೊಂದು ಸೂತ್ರ. ಇದು ನಮಗೆ ಹೊರಗೆ ಹೇಗಿರಬೇಕು, ಒಳಗೆ ಹೇಗಿರಬೇಕು ಅಂತ. ಇದರಿಂದ ನಾವು ಎರಡರಲ್ಲೂ ಒಂದು ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಆ ಬ್ಯಾಲೆನ್ಸ್ ನಮಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಇದನ್ನು ತಿಳ್ಕೊಳ್ತಾ ಹೋದರೆ ನಾವು ಸಾಕಷ್ಟು ಸಮಯನ ಒಳಮುಖವಾಗೇ ಕಳಿತೀವಿ. ಆ ಒಳಮುಖದಲ್ಲಿ ಎಲ್ಲದೂ ನಾವು ಮಾಡೋದೆಲ್ಲ ಏನಕ್ಕೆ? ಶಾಂತಿಗಾಗಿ, ಸಮಾಧಾನಕ್ಕೆ. ಹೊರ ಜಗತ್ತಿಗೆ ಹೋಗೋದು ಕೂಡ ಅಲ್ಲೇನೋ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ ಅಂತಲೇ. ಆದರೆ ಎರಡು ಕೋಣೆಯನ್ನು ಮಾಡ್ಕೊಳ್ತೀವಲ್ಲ, ಬಟ್ ಪದೇ ಪದೇ ನಾವು ಒಳ ಕೋಣೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸದಾ ಶಾಂತಿ ಅನುಭವ ಆಗ್ತಾ ಇರುತ್ತೆ. ಎಲ್ಲ ನಿರ್ಧಾರಗಳು ಸರಿಯಾಗಿ ಆಗುತ್ತೆ. ಯಾವುದು ನಿರ್ಧಾರ ತಗೋಬೇಕೋ ಅದರಲ್ಲಿ ಒಂದು ನಿಶ್ಚಲತೆ ಇರುತ್ತೆ. ಇದನ್ನು ಒಂದು ಅವಲೋಕನ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು.